ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಫೇಸ್ಬುಕ್ ನನ್ನ ಪರ್ಸನಲ್ ಚಾನಲ್ಗೆ ಮಂಜುನಾಥ್ ಕುಂಬಾರಿ. ಇವತ್ತು ನಾವು ಮತ್ತೊಂದು ಆಕ್ಷನ್ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಗುಲ್ಬರ್ಗಾ ಕಲಬುರ್ಗಿ ನ್ಯೂ ಒನ್. ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಅಲ್ಲಿ ಈ ಆಕ್ಷನ್ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ, ಪ್ರೈಸ್ ಏನಿದೆ, ಕಮರ್ಷಿಯಲ್ ಸೈಟ್, ಮಿಡ್ ಸೈಟ್, ಕಾರ್ನರ್ ಸೈಟ್ ಎಲ್ಲ ಇದೆ. ಪ್ರೈಸ್ ಯಾವ ಪ್ರೈಸ್ ಅಲ್ಲಿ ಇದೆ, ಈ ನೋಟಿಫಿಕೇಶನ್ ಯಾವ ತರ ಓದ್ಕೋಬೇಕು ಅದನ್ನ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ ಏನೇನ್ ಫಾರ್ಮಾಲಿಟೀಸ್ ಫಿಲ್ ಮಾಡಬೇಕು, ಹಾಗೆ ಮ್ಯಾಪ್ ಯಾವ ತರ ಇದೆ, ಮ್ಯಾಪ್ ಅಲ್ಲಿ ಯಾವ ತರ ಸೈಟ್ ಹುಡುಕ್ಬೇಕು, ಯಾವ ತರ ಹೈಲೈಟ್ ಮಾಡಿದ್ದಾರೆ, ಎಕ್ಸಾಕ್ಟ್ಲಿ ಕರೆಂಟ್ ಲೊಕೇಶನ್ ಕೂಡ ಕವರ್ ಮಾಡ್ತೀನಿ. ಅದರಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಎಕ್ಸಾಕ್ಟ್ಲಿ ಲೇಔಟ್ ಎಲ್ಲಿ ಬರುತ್ತೆ, ಯಾವ ರೋಡಿಗೆ ಅಟ್ಯಾಚ್ ಆಗಿದೆ, ಎಕ್ಸಾಕ್ಟ್ಲಿ ಆಸ್ ಆಫ್ ಟುಡೇ ಲೇಔಟ್ ನ ನೀವು ಗಮನಿಸಿದ್ರೆ ಯಾವ ತರ ವ್ಯೂ ಕಾಣುತ್ತೆ, ಇದನ್ನ ಯಾವ ತರ ನೀವು ಹೋಗಿ ನೋಡ್ಬೇಕು. ಓಕೆ, ಕೋಟನೂರು ಡಿವಿಷನ್ ಅಲ್ಲಿ ಸೊ ಇದೆಲ್ಲ ಯಾವ ತರ ಕಾಣುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ವಿತ್ ಫ್ಯೂ ಎಕ್ಸಾಂಪಲ್ಸ್ ಎಲ್ಲ. ಕೊನೆಯಲ್ಲಿ ನಾನು ನಿಮಗೆ KPP ಅಲ್ಲಿ ಅರ್ಜಿ ಹಾಕ್ಬೇಕಂದ್ರೆ ಏನೇನು ಡಾಕ್ಯುಮೆಂಟೇಶನ್ ಬೇಕು ಪ್ರತಿಯೊಂದು ಕೂಡ ಹೇಳ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓನ್ಲಿ ಇನ್ ಕೇಸ್ ನೀವೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಿಮ್ಮ ಡಿಸ್ಟಿಕ್, ನಿಮ್ಮ ತಾಲೂಕಲ್ಲಿ ಹೊಸ ಲೇಔಟ್ಗಳು ಬರೋದು, ಏನಾದ್ರೂ ಆಪರ್ಚುನಿಟಿ ನೋಡ್ತಾ ಇದ್ರೆ KHP ಆಗಿರ್ಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಬಿಫೋರ್ ಐ ಸ್ಟಾರ್ಟ್, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಲಿಂಕ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಯಾವ ತರ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ಮತ್ತೆ ಫ್ರೀ ಕನ್ಸಲ್ಟೇಷನ್ ಇದೆ. ವಾಟ್ ಯು ಮೀನ್ ಬೈ ಫ್ರೀ ಕನ್ಸಲ್ಟೇಷನ್ ಅಂದ್ರೆ, ಏನಾದ್ರೂ ವಿಡಿಯೋ ನೋಡಿದ್ಮೇಲೆ ಏನಾದ್ರೂ ಡೌಟ್ ಇದ್ರೆ ಮಾತ್ರ ನೀವು ನನಗೆ ಕಾಲ್ ಮಾಡಿ ಕೇಳಿ. ನಿಮ್ದು ಲೀಸ್ಟ್ ಆಫ್ ಡೌಟ್ಸ್ ಅನ್ನ ಎಲ್ಲ ನೀಟಾಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಬರೆದಿಟ್ಕೊಂಡು ನನಗೆ ಫೋನ್ ಮಾಡಿ. ಎವ್ರಿ ಒನ್ ಡಿಸರ್ವ್ ಅ ಫ್ರೀ ಕನ್ಸಲ್ಟೇಷನ್. ಸೊ ನಿಮಗೇನಾದ್ರೂ ಡಾಕ್ಯುಮೆಂಟ್ ಮಾಡ್ಕೊಡ್ಬೇಕು, ಸೈಟ್ ಎಕ್ಸಾಕ್ಟ್ಲಿ ಲೊಕೇಶನ್ ನಾವೇ ಹುಡುಕೊಡ್ಬೇಕು, ನಿಮಗೆ ಬೇಕಾಗಿರೋ ಬಜೆಟ್ಗೆ ಸೈಟ್ ಸೆಲೆಕ್ಷನ್ ಮಾಡ್ಕೊಡ್ಬೇಕು, ಅಥವಾ KPP ಅಲ್ಲಿ ಲೈವ್ ಬಿಡಿಂಗ್ ಮಾಡ್ಕೊಡ್ಬೇಕು, ಏನೇ ಹೆಲ್ಪ್ ಬೇಕಂದ್ರೂ ಐ ಆಮ್ ದೇರ್ ಟು ಹೆಲ್ಪ್ ಯು. ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಆ ತರ ನೀವು ಎಕ್ಸ್ಟೆಂಡೆಡ್ ಹೆಲ್ಪ್ ತಗೊಂಡ್ರೆ ದೇರ್ ವಿಲ್ ಬಿ ಅ ಚಾರ್ಜಸ್, ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಎಂಡ್ ಟು ಎಂಡ್ ನಾವು ನೀಟಾಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಲೋನ್ ಗೀನ್ ಎಲ್ಲ ಹೇಳ್ಕೊಡ್ತೀವಿ. ಇದು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಕಡೆಯಿಂದ ಆಕ್ಷನ್ ಮಾಡುವಂಥದ್ದು ದಿಸ್ ಒನ್. ಸೊ ಈ ಎಲ್ಲ ಡಾಕ್ಯುಮೆಂಟ್ KPP ಅಲ್ಲಿ ಇದೆ. ಫಸ್ಟ್ KPP ಇಸ್ ವೆರಿ ಇಂಪಾರ್ಟೆಂಟ್. KPP ಅಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಬಿಡಿ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಆಕ್ಷನ್ ಅಲ್ಲಿ ನೋಡ್ತಾ ಇದ್ರೆ, ಸೊ KPP ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಹೌ ಟು ಲಾಗಿನ್ ಟು KPP ಅಂತ ಗೂಗಲ್ ಹಾಕಿದ್ರೆ ಫಸ್ಟ್ ವಿಡಿಯೋ ನಮ್ದೇ ಬರುತ್ತೆ. ಅದ್ರ ಜೊತೆಗೆ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹಾಕಿದ್ರೆ ಮತ್ತು ನಮ್ದೇ ವಿಡಿಯೋ ಬಂದ್ಬಿಡುತ್ತೆ. ಈ ಎರಡನ್ನ ವಿಡಿಯೋ ರೆಫರ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ಗಳನ್ನು ಹಾಕಿದ್ದೀನಿ ಎಕ್ಸ್ಟ್ರೀಮ್ ಕೊನೆಯಲ್ಲಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ತುಂಬಾ ಫಾಸ್ಟ್ ಕ್ವಿಕ್ ಆಗಿರುತ್ತೆ. ಈ ಐಡಿನಲ್ಲಿ ಹಾಕಿದ್ದೀನಿ, ಮಂಜುನಾಥ್ ಕುಂಬಾರಿ ಅಂತ ಹೊಡೆದ್ರೆ ಸಾಕು, ನಿಮಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಿಟಿ ಮಚ್ ಅವೈಲೇಬಲ್ ಇದ್ದೀನಿ. ಸೊ ನಾನು ಆಲ್ರೆಡಿ ನಿಮಗೋಸ್ಕರ ಲಾಗಿನ್ ಮಾಡಿಟ್ಟಿದ್ದೀನಿ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಫ್ಯೂ ಡೇಸ್ ಆಗಿದೆ. ಬಟ್ ಸರ್ಚ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಪಬ್ಲಿಷ್ಡ್ ಅಂತ ಇದನ್ನ ಸೆಲೆಕ್ಟ್ ಮಾಡಿ, KLBUDA ಅಂದ್ರೆ ಕಲಬುರ್ಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹೊಡೆದ್ರೆ ಸರ್ಚ್ ಹಾಕಿದ್ರೆ ಆಲ್ಮೋಸ್ಟ್ 70 ಸೈಟ್ಗಳು ಮಲ್ಟಿಪಲ್ ಪೇಜಸ್ ಲೋಡ್ ಆಗಿದೆ. ಓಕೆ, ನೀವು ಇದನ್ನ ರೆಫರ್ ಮಾಡಿ. ಐ ಆಮ್ ಜಸ್ಟ್ ರೆಫರಿಂಗ್ ಒಂದು ಸೈಟ್ ಮಾತ್ರ ಇದು ಓಪನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮೋರ್ ಡೀಟೇಲ್ಸ್ ವ್ಯೂ ಮಾಡ್ಬೋದು. ಅಂದ್ರೆ ಯಾವಾಗ ಏನು, ಸೈಟ್ ಡೈಮೆನ್ಷನ್ ಏನು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಕೆಲವೊಂದು ಫೋನ್ ನಂಬರ್ಸು, ಸುಬ್ರಾವ್ ಅಂತ ಹೇಳಿ ಇವರು ಅಫಿಷಿಯಲಿ ನಂಬರ್ ಹಾಕಿದ್ದಾರೆ. ಏನಾದ್ರೂ ಡೌಟ್ ಇದ್ರೆ ಅವ್ರಿಗೂ ಕೇಳ್ಬೋದು. ಬಟ್ ನಾನು ಕವರ್ ಮಾಡಿರೋ ಪಾಯಿಂಟ್ ನ ಸುಮ್ಮನೆ ಕೇಳಕ್ ಹೋಗ್ಬಿಡಿ. ಈಗ ನನಗೂ ನಮ್ಮ ಚಾನಲ್ ಅಲ್ಲೂ ಕವರ್ ಆಗಿಲ್ಲ, ನಾನು ಆನ್ಸರ್ ಮಾಡಿಲ್ಲ ಅಂತಂದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಸುಬ್ರಾವ್, ಅವ್ರ ನಂಬರ್ನ ಬರೆದಿಟ್ಕೊಳ್ಬೇಕಂದ್ರೆ. ಬಟ್ ಕಾಲ್ ಮಾಡೋಕ್ಕಿಂತ ಮೊದಲು ಮೀನಿಂಗ್ಫುಲ್ ಕಾಲ್ ಮಾಡಿ. ಪ್ರೈಸ್ ಎಷ್ಟು ಸೈಟ್ ಇದೆ, ಯಾವಾಗ ಲಾಸ್ಟ್ ಡೇಟ್, ಅವೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಕೇರ್ಫುಲ್, ಲೊಕೇಶನ್ ಎಲ್ಲಿ ಬರುತ್ತೆ, ಏನು ಅಂತ ಬೇಸಿಕ್ ಕೇಳಕ್ ಹೋಗ್ಬಿಡಿ. ಮೀನಿಂಗ್ಫುಲ್ ಆಗಿ ಕ್ವಶನ್ ಕೇಳಬೇಕಾಗುತ್ತೆ. ಲಾಸ್ಟ್ ಡೇಟ್ ಎಲ್ಲ ಇದೆ. ಅದ್ರ ಕೆಳಗಡೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದ್ರೆ ನೋಟಿಫಿಕೇಶನ್ ಆಗಲಿ, ಫಾರ್ಮ್ ಆಗಲಿ, ಡೀಟೇಲ್ಸ್ ಆಗಲಿ, ನಾನು ಎಲ್ಲ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ. ಇದರಲ್ಲಿ ನಾನು ನೋಟಿಫಿಕೇಶನ್ ಮಾತ್ರ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಇನ್ನೆಲ್ಲ ಡೇಟಾ ಶೇರ್ ಮಾಡಕ್ ಹೋಗಲ್ಲ. ಇನ್ನೇನೇ ಬೇಕಂದ್ರೂ ನೀವು KPP ಅಲ್ಲೇ ಡೌನ್ಲೋಡ್ ಮಾಡಿ ತಗೋಬೇಕು ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಆಕ್ಷನ್. ಇಲ್ಲ ಸರ್ ನಮ್ಗೆಲ್ಲ ಕೆಲಸ ಮಾಡ್ಕೊಡಿ ನೀವೇನೆ ಅಂತಂದ್ರೆ ದೆನ್ ದೇರ್ ವಿಲ್ ಬಿ ಅ ಚಾರ್ಜಸ್. ಓಕೆ, ಸೊ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಮಗೆ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ಪ್ಯಾನ್ ಕಾರ್ಡ್ ಬೇಕು, ಅಲಾಂಗ್ ವಿತ್ ದಟ್ ಈ ಫಾರ್ಮ್ ಬೇಕು. ಈ ಫಾರ್ಮ್ ಏನ್ ಹೇಳುತ್ತೆ ಅಂತಂದ್ರೆ, ಹರಾಜಿನಲ್ಲಿ ಭಾಗವಹಿಸುವವರ ಹೆಸರು ಬರೀರಿ, ಫೋನ್ ನಂಬರು, ನಿಮ್ದು ಉದ್ಯೋಗ ಏನಿದೆ ಅದನ್ನ ಬರ್ರಿ, ಪ್ಯಾನ್ ಕಾರ್ಡ್ ಹಾಕಿ, ಆಧಾರ್ ಕಾರ್ಡ್ ಹಾಕಿ, ಇಮೇಲ್ ಐಡಿ ಹಾಕಿ ಒಂದು ಸೈನ್ ಮಾಡಿ. ಸೊ ಇಲ್ಲಿ ಕೂಡ ಶ್ರೀಮತಿ ಈ ತರ ಸೈನೇಜ್ ಮಾಡಿ ಒಂದು ಫೋಟೋ ಹಾಕಿ, ಇದನ್ನ ಗೆಜೆಟೆಡ್ ಆಫೀಸರ್ ಅಧಿಕಾರಿ ನೋಟ್ರಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ನೋಟ್ರಿ ಮಾಡಿ ಹಾಕಿ. ಇಲ್ಲ ಅಂದ್ರೆ ಬಿಸಿ ಇದ್ರೆ ಪರವಾಗಿಲ್ಲ, ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ. ಬಟ್ ಗೆದ್ದ ಮೇಲೆ ಇದನ್ನ ನೀವು ನೋಟ್ರಿ ಮಾಡಿ ಕೊಡ್ಲೇಬೇಕಾಗುತ್ತೆ. ಕೇರ್ಫುಲ್ ಆಗಿರಿ. ಡೂ ಆಸ್ ಪರ್ ಯುವರ್ ಕನ್ವೀನಿಯಂಟ್. ನಿಮ್ಗೆ ಹೆಂಗೆ ಈಗ ಸದ್ಯದಲ್ಲಿ ಫೀಸಿಬಲ್ ಇದೆ ಅದರ ಪ್ರಕಾರ ಮಾಡಿ. ಜಾಯಿಂಟ್ ಏನಾದ್ರು ಹೋಗೋಂಗಿದ್ರೆ ಸೊ ಇಲ್ಲೇ ಅಡಿಷನಲ್ ಜಾಯಿಂಟ್ ಏನಾದ್ರು ಇರುತ್ತೆ ಅವ್ರದ್ದು ಕೂಡ ಡೀಟೇಲ್ಸ್ ಕೆಳಗಡೆ ಬರೆದ್ಬಿಟ್ಟು ಇನ್ನೂ ಅಡಿಷನಲ್ ಡಾಕ್ಯುಮೆಂಟ್ ಹಾಕೋದೆ, ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದೊಂದು ಫಾರ್ಮ್ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್. ಓಕೆ, ಜಸ್ಟ್ ರಿಮೆಂಬರ್ ದಟ್.
ಸೊ ಇನ್ನೊಂದು ಬಂದ್ಬಿಟ್ಟು ಈ ಮ್ಯಾಪು ಅಲ್ಲೇ KPP ಅಲ್ಲೇ ಇದೆ. ನೋಟಿಫಿಕೇಶನ್ ನಾನೇ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮದು ಮೆಂಬರ್ಶಿಪ್ ಸಾರಿ ಆ ಗ್ರೂಪಲ್ಲಿ ನಿಮಗೆ ಈ ಥರ ಯಾವುದೇ ಮಾಹಿತಿ ಅಕ್ರಾಸ್ ಕರ್ನಾಟಕ ಬಂದರೆ ಫ್ರೀಯಾಗಿ ಹೇಳ್ಕೊಡ್ತೀವಿ. ಸೊ ಈಗ KPP ಅಲ್ಲಿ ಮತ್ತೆ ನಾನು ಹೇಳ್ತೀನಿ ನೋಡಿ, ಈ ಥರ ಡೌನ್ಲೋಡ್ ಮಾಡಬೇಕು. ಇಫ್ ಯು ಕಮ್ ಬ್ಯಾಕ್, ನಾನು ಒಂದು ಎಕ್ಸಾಂಪಲ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ ಅಟಲ್ ಬಿಹಾರಿ ವಾಜಪೇಯಿ 1448 ಅಪ್ರಾಕ್ಸಿಮೇಟ್ಲಿ 108 ಮೀಟರ್, ಇದು 3040 ಸೈಟು. ಈ ಕೊನೆಯ ಐಕಾನ್ ಇದೆ, ಸಬ್ಮಿಟ್ ಮಾಡಬೇಕು. ಸೊ ಒಳಗಡೆ ಹೋದ್ರೆ 5 ಸೆಗ್ಮೆಂಟ್ ಬರುತ್ತೆ. ಫೀಸು, EMD, ಜನರಲ್ ಕಂಡೀಷನ್, ಡಾಕ್ಯುಮೆಂಟೇಷನ್, ಡಿಕ್ಲರೇಷನ್. ಆಸ್ ಪರ್ ದ ಸೀರಿಯಲ್ ಪ್ರಕಾರನೇ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಕಂಡೀಷನ್ ಅವ್ರದ್ದು ಏನೋ ಇರುತ್ತೆ, ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡಿದ್ರೆ ಇದು ನೋಡಿ ಇದು ಗ್ರೀನ್ ಆಗುತ್ತೆ. ಸೊ ಈಗ ಡಾಕ್ಯುಮೆಂಟ್ ಒಳಗಡೆ ಹೋದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್, ಬ್ಯಾಂಕ್. ಆಧಾರ್ ಕಾರ್ಡ್ ಹಾಕಿ ಪ್ರೋಫಾರ್ಮಾ ಅಂತಂದ್ರೆ ನಾನು ಏನೀಗ ಫಾರ್ಮ್ ತುಂಬಬೇಕಂತ ಹೇಳಿದಲ್ಲ, ಅದೇ ಪ್ರೋಫಾರ್ಮಾ. 2 ಡಾಕ್ಯುಮೆಂಟ್ ಬೇಕಾಗಿರೋದು, 4 ಬೇಕಾಗಿಲ್ಲ. ಓಕೆ, ಆಧಾರ್ ಕಾರ್ಡ್ ಅಂಡ್ ಪ್ರೊಫಾರ್ಮಾ. ನಾನೇನು ಫೋಟೋ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡಿ ಅಂತ ಈಗ ಜಸ್ಟ್ ನಾವು ತೋರಿಸಿಲ್ಲ, ಅದನ್ನ ಲೋಡ್ ಮಾಡಿ. ಯಾರಾದ್ರೂ ಜಾಯಿಂಟ್ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಡೂಯಿಂಗ್ ಅ ಜಾಯಿಂಟ್ ರಿಜಿಸ್ಟ್ರೇಷನ್ ಫಾರ್ ದಿಸ್ ಸೈಟ್, ಓಕೆ, ವಿತ್ ಮೈ ಬ್ರದರ್ ಆರ್ ಮದರ್ ಆರ್ ಡ್ಯಾಡ್, ಅವ್ರ ನೇಮ್ ಫಾರ್ ಎಕ್ಸಾಂಪಲ್ ಏನದನ್ನ ಹಾಕಿ, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್, ಸ್ವಲ್ಪ ಇನ್ಫಾರ್ಮೇಶನ್ ಹಾಕಿ, ಸೊ ದಟ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಅವೇರ್ ದಟ್ ಇಟ್ ಇಸ್ ಗೋಯಿಂಗ್ ಟು ಜಾಯಿಂಟ್. ಓನ್ಲಿ ಜಾಯಿಂಟ್ ಅವ್ರಿಗೆ ಮಾತ್ರ. ಸೊ ಇನ್ಯಾರು ಇಲ್ಲ ಅಂದ್ರೆ ಅವ್ರ ಡೀಟೇಲ್ಸ್ ಈ ಡೀಟೇಲ್ಸ್ನ ಬ್ಲಾಂಕ್ ಆಗಿ ಬಿಡ್ಬೋದು. ಇನ್ ಕೇಸ್ ಯಾರೋ ನೀವು ಜಾಯಿಂಟ್ ಅಲ್ಲಿ ಮಾಡ್ತಾ ಇದ್ರೆ ಅವ್ರದೊಂದು ಆಧಾರ್ ಕಾರ್ಡ್ ಇಲ್ಲಿ ಅಡಿಷನಲ್ ಅಪ್ಲೋಡ್ ಅಲ್ಲಿ ಲೋಡ್ ಮಾಡಿಬಿಟ್ಟು ಆಡ್ ಮಾಡಿಬಿಟ್ಟು ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಸೊ ಇಫ್ ಯು ಕಮ್ ಬ್ಯಾಕ್, ಅದು ಕೂಡ ಗ್ರೀನ್ ಆಗುತ್ತೆ. ಸೊ EMD ಪ್ರೊಸೆಸಿಂಗ್ ಫೀಸ್ ಎಲ್ಲ ಏನಿದೆಯಲ್ಲ, ಸೊ ಇದನ್ನ ನೀವು ನೆಟ್ ಬ್ಯಾಂಕಿಂಗ್ ಕೂಡ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದ ಮಾಡ್ಬೋದು. ಓವರ್ ದ ಕೌಂಟರ್ ಮಾಡಕ್ ಹೋಗ್ಬಿಡಿ. NEFT, RTGS ನೀವೇನಾದ್ರೂ ಯಾವುದು ಇಲ್ಲ ಅಂತ ಬ್ಯಾಂಕಿಗೆ ಹೋಗಿ ಮಾಡ್ತೀನಿ ಅಂತಂದ್ರೆ NEFT ಸೆಲೆಕ್ಟ್ ಮಾಡಿ ಒಂದು ಇನ್ವಾಯ್ಸ್ ನ ರೇಸ್ ಮಾಡಿ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿದ್ರೆ ವಿದಿನ್ 3 to 4 hours ಅಲ್ಲಿ ಇದು ಗ್ರೀನ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಗ್ರೀನ್. ಡಿಕ್ಲರೇಷನ್ ಆಲ್ಸೋ ಸಿಂಪಲ್. ಎಲ್ಲ ಆದ್ಮೇಲೆ ಲಾಸ್ಟಿಗೆ ಡಿಕ್ಲರೇಷನ್ ಒಂದು ನಿಕ್ ನೇಮ್ ಕೊಡಿ. ಸೊ ಲೈಕ್ ನಮ್ಮ ಮಂಜು ವಿತ್ ಸೈಟ್ ನಂಬರ್ 1 2 3 ವಾಟ್ ಎವರ್ ಇಟ್ ಇಸ್ ಕೊಟ್ಬಿಟ್ಟು ನೀವು ಅಗ್ರಿ ಅಂತ ಹಾಕಿ ಮಾಡಿಬಿಟ್ರೆ ಆಗುತ್ತೆ. ಸೊ ಈಗ ನೋಡಿ, ನಾನು ಈ ಸೈಟಿಗೆ ಸಂಬಂಧಪಟ್ಟಂಗೆ ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ. ನಾವು ಹುಡುಕಿದ್ದು ಸರ್ಚ್ ಆಪ್ಷನ್ ಅಲ್ಲಿ. ಈಗ ನಾನು ಮೈ ಆಪ್ಷನ್ ಪಾರ್ಟಿಸಿಪೇಷನ್ ಲಿಸ್ಟ್ ಬರ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಸ್ಪೆಷಲಿ ಅದೇ ಸೈಟು ಇನ್ನು 10 ದಿವಸ ಇದೆ, ಅಂದ್ರೆ April 1st ಇಸ್ ಲಾಸ್ಟ್ ಡೇಟು. ಸೊ 50% ಸ್ವಲ್ಪ ಕೆಲಸ ಆಗಿರುತ್ತೆ. ಇದು ಬಂದು ಎಡಿಟಲ್ಲಿ ಬಿದ್ದಿರುತ್ತೆ. ಈಗ ನಾಳೆ ಮತ್ತೆ ಬೇಕಂದ್ರೆ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೋದು. ಈ ತರ ನೀವು KPP ಅಲ್ಲಿ ಮಾಡಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್. ನೀವು ಸೈಟ್ ಸೆಲೆಕ್ಷನ್ ಮಾಡೇ ಪ್ರೊಸೀಡ್ ಮಾಡಬೇಕು. ಸೊ ಐ ಆಮ್ ಜಸ್ಟ್ ಕ್ಲೋಸಿಂಗ್ KPP ಆಲ್ಸೋ. ಸೊ ನಾವ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ವಿ ಹ್ಯಾವ್ ಟು ಗೋ ಸಿ ಲೊಕೇಶನ್ ಮ್ಯಾಪು ಮತ್ತೆ ಕೆಲವೊಂದು ಸೈಟ್ ನಂಬರ್ ಎಕ್ಸಾಂಪಲ್ ವಿತ್ ಲೊಕೇಶನ್ ನಾನು ನಿಮಗೆ ಲೈವ್ ಆಗಿ ಕೊನೆಯಲ್ಲಿ ತೋರಿಸ್ತೀನಿ. ಬಿಕಾಸ್ ಅದು ತುಂಬಾ ಟೈಮ್ ತಗೊಳುತ್ತೆ. ಫಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ನಾನು ಎಲ್ಲರಿಗೂ ಕ್ಲಿಯರ್ ಮಾಡಿಬಿಡ್ತೀನಿ. ನಿಮಗೆ ಲೊಕೇಶನ್ ಯಾವ ತರ ಹುಡುಕ್ಬೇಕು ಅಂತಿದ್ರೆ ಕೊನೆ ತನಕ ವಿಡಿಯೋ ನೋಡಲೇಬೇಕು. ಇಲ್ಲಿವರೆಗೂ ನೋಡ್ತಾ ಇದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಹೇಳ್ತೀನಿ, ಕೆಲವೊಂದು ಫೋನ್ ನನಗೆ ಮಾಡಿದವರು ಇದೇ ಬೇಸಿಕ್ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇರ್ತಾರೆ. ಆ ಥರ ಕೇಳಕ್ ಹೋಗ್ಬಿಡಿ. ಸೊ ಇದು ಬಂದ್ಬಿಟ್ಟು ಆರಂಭ ಆಗಿರೋದು 18/3/2026. ನಾವು ವಿಡಿಯೋ ಮಾಡ್ತಾ ಇರೋದು 21/3, ಅಂದ್ರೆ 4 ದಿವಸ ಮೊದಲೇನೆ ಆಗಿದೆ. April 1ನೇ ತಾರೀಕುವರೆಗೂ ನೀವು ಇದಕ್ಕೆ ಪಾಲ್ಗೊಳ್ಳಲೇಬೇಕು. ಪಾಲ್ಗೊಳ್ಳೋದು ಅಂತಂದ್ರೆ ಸೈಟ್ ಸೆಲೆಕ್ಷನ್ ಮಾಡಿ, ಸೈಟ್ ವಿಸಿಟಿಂಗ್ ಮಾಡಿಕೊಂಡು ಅದೇ ಸೈಟ್ಗೆ ಆಧಾರ್ ಕಾರ್ಡು, ಅದೊಂದು ಫಾರ್ಮು, ಮತ್ತೆ ಫೀಸು, ಮತ್ತೆ ಅದೇನು EMD ಇದೆಯಲ್ಲ ಅದನ್ನೆಲ್ಲ ತುಂಬಿಬಿಟ್ಟು ಪರ್ಮಿಷನ್ ತಗೋಬೇಕು ಮೊದಲೇ ಪರ್ ಸೈಟ್ಗೆ. ಸೊ ಬಿಡ್ಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 6ನೇ ತಾರೀಕು ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ 7ನೇ ತಾರೀಕು ಏಪ್ರಿಲ್ ವರೆಗೂ ಸಂಜೆ 5:30 ತನಕ ಇರುತ್ತೆ. ಅದು ಬಿಡ್ಡಿಂಗ್ ಟೈಮು. ಸೊ ನೆಕ್ಸ್ಟ್ ಬರೋದು ನಮಗೆ EMD ಅಮೌಂಟ್. ಫೀಸ್ ಒಂದು 500-1000 ಎಷ್ಟೋ ಇರುತ್ತೆ. ದಟ್ ಇಸ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಬಟ್ EMD ಅಮೌಂಟ್ ಏನಾದ್ರೂ ಸೈಟು 24 ಚದುರ ಅಡಿಗೆನ ಕಮ್ಮಿ ಇದ್ರೆ, ಅಂದ್ರೆ 20-30 ಬಿಲೋ ಸೈಟ್ ಇದ್ರೆ EMD ಅಮೌಂಟ್ ಪರ್ಮಿಷನ್ಗೆ 50,000. ಇದು ರೀಫಂಡಬಲ್. ಇನ್ ಕೇಸ್ ನಾಳೆ ನೀವು ಸೈಟ್ ವಿನ್ ಆಗ್ಲಿಲ್ಲ ಅಂತಂದ್ರೆ, ಸೈಟ್ ಗೆದ್ರೆ ಇದನ್ನ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಇಲ್ಲ ಅವಾಗ ಸೈಟ್ ಎಲ್ಲ ರಿಜಿಸ್ಟ್ರೇಷನ್ ಆಗಿ ಎಲ್ಲ ಪೇಮೆಂಟ್ ಆದ್ಮೇಲೆ ಇದನ್ನ ರೀಫಂಡ್ ಕೂಡ ಮಾಡ್ತಾರೆ. ಸೊ ದೊಡ್ಡ ಸೈಟ್ ಇದ್ರೆ ನಿಮ್ಗೆ EMD ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಇದೆ ಒಂದು ಸೈಟ್ಗೆ. ಬಿಡ್ ಹೆಂಗ್ ಬದಲಾಗುತ್ತೆ ಅಂತಂದ್ರೆ 20,000ದಿಂದ ಬದಲಾಗುತ್ತೆ. ಅಂದ್ರೆ ಯಾವುದೋ ಒಂದು ಸೈಟ್ 5 ಲಕ್ಷದಿದ್ರೆ ಯಾರೋ ಒಬ್ರು ಬಿಡ್ ಮಾಡಿದ್ರೆ 5,20,000. ಈಗ ನಾನ್ ಮಾಡಿದ್ರೆ 5,40,000, ಇನ್ನೊಬ್ರು ಮಾಡಿದ್ರೆ 5,60,000. ಈ ತರ ಬಿಟ್ಟು ಕಂಟಿನ್ಯೂ ಆಗುತ್ತೆ. ಸೊ ನಾನು ಇದರಲ್ಲಿ ಒಂದೇ ಒಂದು ಸೈಟ್ ಮಾತ್ರ ವಾಣಿಜ್ಯ ಸೈಟ್ ಇದೆ, ಸೈಟ್ ನಂಬರ್ 229 ಅಂತ ಹೇಳಿ. ಅದನ್ನ ನಾನು ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಆಸ್ ಅ ರೆಫರೆನ್ಸ್ಗೆ. ಬಟ್ ಇನ್ನ ಅರ್ಧ ಸೈಟ್ಗಳು ಮೂಲೆ ಇದೆ, ಇನ್ನು ಅರ್ಧ ಸೈಟ್ಗಳು ಬಿಡಿ ಇದೆ. ಬಿಡಿ ಸೈಟ್ ಅಂದ್ರೆ ಮಿಡಲ್ ಸೈಟು, ಮೂಲೆ ಸೈಟ್ ಅಂದ್ರೆ ಕಾರ್ನರ್ ಸೈಟು, ಕಮರ್ಷಿಯಲ್ ಸೈಟ್ ಅಂದ್ರೆ ಇಟ್ ಇಸ್ ಅ ಕಮರ್ಷಿಯಲ್. ಅದನ್ನ ನೀವು ಕಮರ್ಷಿಯಲ್ ಆಕ್ಟಿವಿಟಿಗೆ ಯೂಸ್ ಮಾಡ್ಕೋಬಹುದು ಅಫಿಷಿಯಲಿ. ಸೊ ಈ ಡೀಟೇಲ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕ್ರಮ ಸಂಖ್ಯೆ 1 ಸೈಟ್ ನಂಬರ್ 229
ಪೂರ್ವಕ್ಕೆ 27 ಮೀಟರ್ ಇದೆ, ಎಲ್ಲ ಮೀಟರ್ ಕೊಟ್ಬಿಟ್ಟಿದ್ದಾರೆ. ಪಶ್ಚಿಮಕ್ಕೆ 23 ಇದೆ, ಉತ್ತರಕ್ಕೆ 24 ಇದೆ, ದಕ್ಷಿಣಕ್ಕೆ 24 ಇದೆ. ನಾರ್ಮಲಿ ಟಿಪಿಕಲಿ ತುಂಬಾ ದೊಡ್ಡ ಸೈಟ್ ಇದು, 600 ಸ್ಕ್ವೇರ್ ಮೀಟರ್ ಅಂತೆ. ಸೊ ನೀವು ಸ್ಕ್ವೇರ್ ಮೀಟರ್ ಅಂದ್ರೆ 600 ಇಂಟು 10.7 ಮಾಡಿದ್ರೆ ಇದು 6,500 ಅಡಿ ಇರುವಂತಹ ಕಮರ್ಷಿಯಲ್ ಸೈಟ್. ಓಕೆ, ಸೊ ಈಗ 6,500 ಅಂತಂದ್ರೆ ಈಗ 27,500 ರೂಪಾಯಿ, 27,500 ರೂಪಾಯಿ ಪರ್ ಮೀಟರ್ ಹೇಳಿದ್ದಾರೆ. ನೀವು ಇದನ್ನ ಇಂಟು 600 ಮಾಡಿದ್ರೆ ನಿಮ್ಗೆ ವ್ಯಾಲ್ಯೂ ಅಷ್ಟೇ ಬರ್ತದೆ, 1,65,00,000 ಸ್ಟಾರ್ಟಿಂಗ್ ಪ್ರೈಸು. ಯಾರಾದ್ರೂ ಇಬ್ರು ಬಿಡ್ ಮಾಡಕ್ ಬಂದ್ರು ಅಂತಂದ್ರೆ 1,65,20,000, 1,65,40,000 ಈ ತರ ಹೋಗ್ಬಿಟ್ಟು ಯಾರಾದ್ರೂ 1,70,00,000 ನಿಲ್ಸಿದ್ರು ಅಂದ್ರೆ ಅದು ಹೈಯೆಸ್ಟ್ ಬಿಡರ್, ಅವ್ರಿಗೆ ಇದು ಸಿಗುತ್ತೆ. ಸೊ ಇದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ 27,500, ನೀವು ಇದನ್ನ ಡಿವೈಡೆಡ್ ಬೈ 10.7 ಮಾಡಿದ್ರೆ 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಕಮರ್ಷಿಯಲ್ ಸೈಟ್ ಅನ್ನ ಗುಲ್ಬರ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಅಲ್ಲಿ ಕೊಡ್ತಾ ಇರೋದು, ವಿಚ್ ಇಸ್ ಗ್ರೇಟ್ ನನ್ನ ಪ್ರಕಾರ. ಸೊ ಅದೇ ಕಾರ್ನರ್ ಸೈಟ್ ಅನ್ನು ಯಾವ ರೇಟಿ ಕೊಡ್ತಾ ಇದ್ದಾರೆ ಅಂದ್ರೆ 22,500 ಡಿವೈಡೆಡ್ ಬೈ 10.7 ಮಾಡಿದ್ರೆ 2,100 ರೂಪಾಯಿ, 400 ರೂಪಾಯಿ ಕಮ್ಮಿ ಇದೆ. ಅದೇ ನೀವು ಇಲ್ಲಿ ಇನ್ನು ಕೆಳಗಡೆ ಹೋಗಿ ಬಿಡಿ ನಿವೇಶನಗಳು ಮಿಡ್ಲ್ ಸೈಟ್ಗಳು ಯಾವ ಕೊಡ್ತಾ ಇದ್ದಾರೆ 1,850 ಡಿವೈಡೆಡ್ ಬೈ 10.7 ಮಾಡಿದ್ರೆ 1,750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ. ಸೊ ಈ ತರ ನೀವು ಓದ್ಕೋಬೇಕು. ಇದ್ಯಾಕೆ ಅಳತೆ ಈ ತರ ಇದೆ, ಉಲ್ಟಾ ಪಲ್ಟಾ ಇದೆ ಅಂತಂದ್ರೆ ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಒಂದು ರೆಫರೆನ್ಸ್ ಕೊಡ್ತೀನಿ, ಕಾರ್ನರ್ ಸೈಟು, ಸೈಟ್ ನಂಬರ್ 1464. ನಾಟ್ ದಟ್. ಇದು ಕಾರ್ನರ್ ಸೈಟು 32-33. ಓಕೆ, 12 ಅಂದ್ರೆ 40-80. ನೀವು ಪ್ರಾಪರ್ 40-60 ಸೈಟ್ HIG 216-22 48 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ತರ ನೀವು ಇದನ್ನ ಓದ್ಕೋಬೇಕು. ಸೊ ಇದೆಲ್ಲ ಮೀಟರ್ಗಳಲ್ಲಿದೆ, ನೀಟಾಗಿ ತಿಳ್ಕೊಳ್ಳಿ. ಓಕೆ, ಸೊ ಈ ತರ ಇದೆ. ಕಮ್ಮಿ ಅಂತಂದ್ರೆ ನಿಮಗೆ ಒಂದು 40-60 ಸೈಟ್ಗೆ 48 ಲಕ್ಷ ಬೇಕು. ಓಕೆ, ಕೆಲವೊಂದು ಆಡ್ ಸೈಟ್ ಇದೆ, ಅಲ್ಲಿ 50-60 ಲಕ್ಷ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ನಿಮ್ಗೆ ಇಲ್ಲಿ ನೋಡಿ 18/12, ಇಲ್ಲಿ 40-60ಗೆ ಮಿಡ್ಲ್ ಸೈಟ್ಗೆ ನಿಮಗೆ 40 ಲಕ್ಷ ಸಿಗುತ್ತೆ, 1,750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದೇ ನಿಮಗೆ 30-40 ಬೇಕಾದ್ರೆ ಬೇಸಿಕ್ ಪ್ರೈಸ್ 20,25,000 ಇದೆ. ಅದೇ ನಿಮಗೆ 20-30 ಒಂದ್ 2-3 ಲಾಸ್ಟ್ ಕೊನೆಯಲ್ಲಿದೆ ನೋಡಿ. ನಿಮಗೆ 20-30 ಬೇಕು ಅಂತಂದ್ರೆ ಮಿಡ್ಲ್ ಸೈಟ್ಗಳು ನಿಮಗೆ 10,12,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳಿದರೆ, ಒಂದು ಆಕ್ಷನ್ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಬೇಸಿಕ್ ಡಾಕ್ಯುಮೆಂಟ್ ಎಲ್ಲ ಇರಬೇಕು. ಗಿವನ್ ಡೇಟ್ಸ್ ಅಲ್ಲಿ ನೀವು ಇದು ಮಾಡಬೇಕು. 50,000 1 ಲಕ್ಷ EMD ಕಟ್ಟಬೇಕು. ಸಿಂಗಲ್ ಬಿಡ್ಡರ್ ಡಬಲ್ ಬಿಡ್ಡರ್ ಇದ್ರೆ, ಸಿಂಗಲ್ ಬಿಡ್ಡರ್ ಇದ್ರೆ ಕೊಡಲ್ಲ, ಡಬಲ್ ಬಿಡ್ಡರ್ ಇರಬೇಕು ಅಂತ ಅದ್ರ ರೂಲ್ಸ್ ಏನಿಲ್ಲ. ಐ ಥಿಂಕ್ ಸಿಂಗಲ್ ಬಿಡ್ಡರ್ ಇದ್ದು ಬಿಡ್ ಮಾಡಿದ್ರೆ ನಿಮಗೆ ಸಿಗುತ್ತೆ. 25% ಪೇಮೆಂಟ್ ಅನ್ನ ವಿತಿನ್ 3 to 4 days ಅಲ್ಲೇ ಕೊಡಬೇಕು. ಕೊಟ್ಟ ಮೇಲೆ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಅನ್ನ ಕೊಡಬೇಕು. ಸೊ ಅಂದ್ರೆ ನೀವೇನಾದ್ರೂ ಬಜೆಟ್ ಒಂದು 40 ಲಕ್ಷದ ಬಜೆಟ್ ಅಲ್ಲಿ ಹೋಗ್ಬೇಡ, 20 ಲಕ್ಷದ ಬಜೆಟ್ ಅಲ್ಲಿ ನೀವೇನಾದ್ರೂ ಹೋಗ್ತಾ ಇದ್ರೆ ಅನ್ಕೋಣ 22 ಲಕ್ಷಕ್ಕೆ ನೀವು ಗೆದ್ದು ಬಿಟ್ರೆ 25% 22 ಲಕ್ಷ ಅಂದ್ರೆ 5,50,000 ಇಮಿಡಿಯೇಟ್ ಆಗಿ ಕಟ್ಟಬೇಕು. ರಿಮೈನಿಂಗ್ ಎಲ್ಲ ಅಮೌಂಟ್ಗೂ ಬ್ಯಾಂಕ್ ಕಡೆಯಿಂದ ಲೋನ್ ಆಗುತ್ತೆ. ನಮ್ಮ ಕಡೆಯಿಂದ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಾವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಬ್ಯಾಂಕ್ ಲೋನ್ ಆಗಲಿ ಎಲ್ಲ ಕೂಡ ಕನೆಕ್ಟ್ ಮಾಡಿ ನೀಟಾಗಿ ಹ್ಯಾಂಡಲ್ ಮಾಡಿ ಕೊಡ್ತೀವಿ. ದೇರ್ ವಿಲ್ ಬಿ ಎ ಕನ್ಸಲ್ಟೇಷನ್ ಫೀ, ಜಸ್ಟ್ ರಿಮೆಂಬರ್ ದಟ್. ಸೊ ಈ ತರ, ಸೊ 20 ಲಕ್ಷದ ಬಜೆಟ್ಗೆ ಅದಾಯ್ತು. 40 ಲಕ್ಷದ ಬಜೆಟ್ಗೆ ಇಮಿಡಿಯೇಟ್ ಆಗಿ 10 ಲಕ್ಷ ಕಟ್ಟಲೇಬೇಕು. ರಿಮೈನಿಂಗ್ 30 ಲಕ್ಷ ನಿಮ್ಗೆ ಒಂದು 2-3 ತಿಂಗಳು ಅಪ್ರಾಕ್ಸಿಮೇಟ್ಲಿ ಟೈಮ್ ಸಿಗುತ್ತೆ. ಅಷ್ಟೊಳಗಡೆ ಬ್ಯಾಂಕ್ ಲೋನ್ ಎಲ್ಲ ಅಪ್ರೂವ್ ಮಾಡ್ಕೊಂಡು ಬೇಸ್ಡ್ ಆನ್ ಯುವರ್ ಸ್ಯಾಲರಿ ಬ್ಯಾಂಕ್ ಲೋನ್ ಎಲ್ಲ ತಗೋಬಹುದು. ಬ್ಯಾಂಕ್ ಲೋನ್ಗಳು 7.5-8 ಒಳಗಡೆ ನಡೀತಾ ಇದೆ. ಸೈಟ್ ಲೋನ್ ಕೊಡ್ತಾರೆ, ಸೈಟ್ ಕಮ್ ಕನ್ಸ್ಟ್ರಕ್ಷನ್ ಲೋನ್ ಕೊಡ್ತಾರೆ ಬೇಸ್ಡ್ ಆನ್ ಯುವರ್ ಸ್ಯಾಲರಿ. ಮಾರ್ಟ್ಗೇಜ್ ವಿಲ್ ಬಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕಲಬುರಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೊಡ್ತಾರೆ. ಸೊ ದೀಸ್ ಆರ್ ಆಲ್ ದ ಬೇಸಿಕ್ಸ್. ಇದನ್ನ ನೀವು ಒಂದ್ಸಲ ಓದ್ಕೊಳ್ಳಿ, ನಾನು ಶೇರ್ ಮಾಡಿದ್ಮೇಲೆ. ಓಕೆ, ಅದರಲ್ಲಿ ಏನಂತ ಕಾಂಪ್ಲಿಕೇಟೆಡ್ ಡೀಟೇಲ್ಸ್ ಏನಿಲ್ಲ, ಸಿಂಪಲ್ ಆಗಿ ಎಲ್ಲ ಸೈನ್ ಮಾಡಿ ಹಾಕಿದ್ದಾರೆ. ಸೊ ಅದರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ಇದೆ. ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದೀನಿ. ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಯಾಕೆಂದ್ರೆ ಇದನ್ನ ರೆಫರ್ ಮಾಡಲೇಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು ಮ್ಯಾಪ್ ರಿವ್ಯೂ ಮಾಡೋಕ್ಕಿಂತ ಕಲಬುರಗಿಯಲ್ಲಿ ಎಕ್ಸಾಕ್ಟ್ಲಿ ಲೇಔಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ ನಾನು ನೋಡಿ ಲೇಔಟ್ ಅಲ್ಲೇ ಇದ್ದೀನಿ. ಓಕೆ, ನೀವೇನು ಕಾಣ್ತಾ ಇದ್ರಲ್ಲ ಇದೇ ಎಕ್ಸಾಕ್ಟ್ಲಿ ಲೇಔಟು. ಇಫ್ ಯು ಕ್ರಾಸ್ ಚೆಕ್ ವಿತ್ ದ ಮ್ಯಾಪ್ ಅಲ್ವಾ, ಸೊ ಯು ಕ್ಯಾನ್ ಸಿ ದಿಸ್. ಈ ರೋಡ್ ಇದೆ ನೋಡಿ, ಇದು ಬಿಜಾಪುರ ಕಲಬುರಗಿ ರೋಡ್. ಇದು ಯು ಸಿ ದಿಸ್ ಯೆಲ್ಲೋ ಕಲರ್ ಆರ್ಚ್ ಆಗಿದೆಯಲ್ಲ. ಸೊ ಇನ್ನೊಂದು ಚೂರು ಮಿನಿಮೈಸ್ ಮಾಡಿದ್ರೆ ಇದು ಕುತ್ನೂರ್ ಡಿ ಆದ್ಮೇಲೆ ಅದೇನು ಕ್ರಾಸ್ ಜಂಕ್ಷನ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನ ಗಮನದಲ್ಲಿರಲಿ. ಸೊ ಇದು ನಂದಿಕೂರ್ ಏನಿದೆ ಅದಕ್ಕಿಂತ ಮೊದಲೇ ಬರುತ್ತೆ. ಓಕೆ, BPLC ಪೆಟ್ರೋಲಿಯಮ್ಸ್ ಏನಿದೆಯಲ್ಲ ಅದಕ್ಕಿಂತ ಮೊದಲೇ ಬರುತ್ತೆ. ಓಕೆ, ಸೊ ಇಲ್ಲಿ ಖಂಜೀಜಾ ಭವನ ಡಿಪಾರ್ಟ್ಮೆಂಟ್ ಇದೆ. ಅದ್ರೊಳಗಡೆ ನಿಮಗೆ ಗುಲ್ಬರ್ಗದ್ದು ಇದಿದೆ, ಆಲ್ ಇಂಡಿಯಾ ರೇಡಿಯೋ ಟವರ್ ಇದೆಯಲ್ಲ ಕಲಬುರ್ಗಿದು, ಆ ಆಲ್ ಇಂಡಿಯಾ ರೇಡಿಯೋ ಟವರ್ಗೆನೆ ಮೊದಲೇನೆ ಬರುತ್ತೆ.
ಹಾಫ್ ಆಫ್ ದ ಲೇಔಟ್ ಆಲ್ ಇಂಡಿಯಾ ಟವರ್ ಕಾಂಪೌಂಡ್ ಪಕ್ಕದಲ್ಲೇ ಇದೆ. ಐ ಜಸ್ಟ್ ಶೋ ಯು ಸಮಥಿಂಗ್ ಯಾವ ತರ ಕಾಣುತ್ತೆ ಅಂತಂದ್ರೆ, ಸೊ ಇದು ಲೇಔಟ್, ಇದು ಕಾಂಪೌಂಡ್ ಆಲ್ ಇಂಡಿಯಾ ಟವರ್. ಸೊ ದಿಸ್ ಇಸ್ ಅ ಮೇನ್ ರೋಡ್. ಸಿ ನೀಟಾಗಿ ಬೋರ್ಡ್ ಹಾಕಿದ್ದಾರೆ, ಕುಟ್ನೂರು ಡಿ. ಕುಟ್ನೂರು ಡಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಸಿಟಿಯಿಂದ ಅಂತ ಒಂದು ರಫ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾನು ಡೈರೆಕ್ಷನ್ ತಗೊಂತೀನಿ, ಇಲ್ಲಿಂದ ಎಲ್ಲಿಗೆ ತಗೊಂತೀನಿ ಅಂತಂದ್ರೆ ಔಟರ್ ರಿಂಗ್ ರೋಡ್ ತಗೊಂತೀನಿ. ಓಕೆ, ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ನಾವು ರಿವ್ಯೂ ಮಾಡಬೇಕಾಗುತ್ತೆ. ಔಟರ್ ರಿಂಗ್ ರೋಡ್ ಹೋದ್ರೆ ರಫ್ಲಿ ಅರೌಂಡ್ 2.3 ಕಿಲೋಮೀಟರ್ಸ್. ನಾನು ಮಿನಿಮೈಸ್ ಮಾಡ್ತೀನಿ, ಆಲ್ರೆಡಿ ತುಂಬಾ ಬೆಳೆದಿದೆ. ಸಿ ದಿಸ್ 2 ಕಿಲೋಮೀಟರ್ ಬಂದ್ಬಿಡುತ್ತೆ ರೈಟ್ ಸೈಡ್. ತುಂಬಾ ಮನೆಗಳಾಗಿಲ್ಲ. ಓಕೆ, ಸೊ ನಾನು ಇದನ್ನೇ ಕಲಬುರ್ಗಿ ಫಾರ್ ಎಕ್ಸಾಂಪಲ್ ಸ್ಟೇಷನ್ ರೋಡಿಂದ ಏನಾದ್ರು ತರಬೇಕು ಅಂತಂದ್ರೆ, ಸೊ ಇದನ್ನ MSK ಮಿಲ್ ರೋಡಿಂದ ತರ್ತೀನಿ. 5 ಕಿಲೋಮೀಟರ್ ಆಗುತ್ತೆ, ತುಂಬಾ ದೂರ ಇಲ್ಲ. ಇನ್ನು ಸಿಟಿ ಸೆಂಟರ್ ಯಾವ್ದಿದೆ ನಮ್ಗೆ, ಬ್ರಹ್ಮಪುರಿ, ಒಂದು ನಿಮಿಷ, ಐದು ಕಿಲೋಮೀಟರ್. ಇದು ಐ ಥಿಂಕ್ ಇದು ಕೂಡ ಸಾಯಿಬಾಬಾ. ಇದು ಯಾವ ಜಂಕ್ಷನ್ ಅಂತಾರೆ ಇದಕ್ಕೆ, SVP ಚೌಕ್. ಸೊ SVP ಚೌಕಿಂದ ನೀವು ಬರ್ಬೇಕಂದ್ರೆ ಈ ಲೇಔಟ್ಗೆ 5 ಕಿಲೋಮೀಟರ್ ಆಗುತ್ತೆ ರಫ್ಲಿ ಅರೌಂಡ್. ಇನ್ನೂ ನೀವು ಜಾಸ್ತಿ ಹೋಗ್ಬಿಟ್ಟು ಈ ಕಡೆ ಬೇರೆ ಯಾವ್ದಾದ್ರು ಜಂಕ್ಷನ್, ಕೊಬ್ಜಾ ಬಜಾರ್ ರೋಡ್, ಅದು ಫುಲ್ ಕಮರ್ಷಿಯಲ್ ಆಯ್ತು ಬಿಡಿ. ಸೊ ಇಲ್ಲಿ ನೋಡೋಣ, 8 ಕಿಲೋಮೀಟರ್ ಆಗುತ್ತೆ. ಇದು ಯಾವ ಜಂಕ್ಷನ್ನು, ಇದು ಬಂದ್ಬಿಟ್ಟು ಮೇನ್ ಜಗತ್ ಸರ್ಕಲ್. ಜಗತ್ ಸರ್ಕಲ್ ಇಂದ ಬರ್ಬೇಕಂದ್ರೆ ರಫ್ಲಿ ಅರೌಂಡ್ 6.87 ಕಿಲೋಮೀಟರ್ ಆಗುತ್ತೆ. ಸ್ಟ್ರೈಟ್ ರೋಡ್, ಎರಡು ಕಡೆಯಿಂದನೂ ಕೂಡ ಇದಕ್ಕೆ ಮೂವ್ಮೆಂಟ್ ಮಾಡಬಹುದು. ಓಕೆ, ಕೊತ್ನೂರು ಆದ್ಮೇಲೆ ಕೋತ್ನೂರು, ಓಕೆ, ರೆಡ್ಡಿ ಲೇಔಟು, ದರ್ಯಾಪುರ, ಇದೆಲ್ಲ ಆದ್ಮೇಲೆ ಈ ಲೇಔಟ್ ಇದೆ. ಸೊ ಕ್ಲಿಯರ್ ಆಗಿ ಹೇಳಿದ್ದೀನಿ ಎಷ್ಟೆಷ್ಟು ದೂರದಲ್ಲಿದೆ ಅಂತ ಹೇಳಿ. ತುಂಬಾ ಹತ್ತಿರದಲ್ಲೇ ಇದೆ. 7-8 ಕಿಲೋಮೀಟರ್ಸ್ ಡೀಸೆಂಟ್ ರೈಟ್ ನಾವು ಕರೆಂಟ್ ಮಾರ್ಕೆಟ್ ಕಂಡೀಷನ್ ಎಲ್ಲ ನೋಡಿದ್ರೆ. ಬಟ್ ಗುಲ್ಬರ್ಗ ನಾನು ಪರ್ಸನಲಿ ಏರಿಯಾಕ್ಕೆ ಹೋಗಿಲ್ಲ. ಯಾರಾದ್ರೂ ಇದ್ರೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ, ನೀವೇನಾದ್ರೂ ವಿಡಿಯೋ ಮಾಡ್ಕೊಡ್ತೀನಿ ಸರ್ ನಾನು ಅಂತಿದ್ರೆ, ಫ್ರೀ ಆಗಿ ನೀವೇನಾದ್ರೂ ಹೋದ್ರೆ ನನಗೆ ಫೋನ್ ಮಾಡಿ, ನಾನು ಹೇಳ್ತೀನಿ ಯಾವ ತರ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ. ಸೊ ನೀವೇನಾದ್ರೂ ಮಾಡಿದ್ರೆ ನಮ್ಮ ಚಾನಲ್ ಅಲ್ಲಿ ಲೇಔಟ್ ರಿವ್ಯೂ ಅಂತ ಹೇಳಿ ಬೇಕಂದ್ರೆ ಹಾಕೋಣ. ದಿಸ್ ಇಸ್ ಡೀಸೆಂಟ್ ಆಗಿದೆ. ಓಕೆ, ಸೊ ಜಸ್ಟ್ ಟು ಚೆಕ್, ಮೇನ್ ರೋಡ್ ಇಂದ ಈ ತರ ಕಾಣುತ್ತೆ. ನೀವು ಲೆಫ್ಟ್ ರೈಟ್ ಒಳಗಡೆ ಎಲ್ಲ ಕಡೆನೂ ಹೋಗ್ಬೋದು. ಸಿ, ಸೊ ಇಲ್ಲೆಲ್ಲ ಸೈಟ್ಗಳಿದೆ. ಓಕೆ, ಕೆಲವೊಂದು 25th ಜೂನ್ ಸ್ಕೂಲ್ ಇದೆ ನೋಡಿ, ಈ ಸ್ಕೂಲ್ ಎದುರುಗಡೆನೇ ಒಂದು ಸೈಟ್ ಇದೆ. ಐ ಆಮ್ ಜಸ್ಟ್ ರಿವ್ಯೂವಿಂಗ್ ಒನ್ ಲೇಔಟ್ ಮಾತ್ರ. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಬಂದ್ರೆ ನಿಮಗೆ ಈ ತರ ಕಾಣುತ್ತೆ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಓಕೆ, ಇದು ಹಿಂಗೆ ಕಂಟಿನ್ಯೂ ಆದ್ರೆ ಐ ಥಿಂಕ್ ಈ ರೋಡ್ ಸ್ವಲ್ಪ ಫೇಮಸ್ ಇದ್ದಂಗಿದೆ. ಸಿ ದಿಸ್, ಜನಗಳು ಓಡಾಟನೂ ಇದೆ. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಈ ಕಡೆ ಎಲ್ಲೋ ಹೋಗೋಂಗೆ ಕಾಣ್ತಾ ಇದೆ. ಓಕೆ, ಸೊ ಇಲ್ಲೊಂದು ಪ್ರೈವೇಟ್ ಲೇಔಟ್ ಇದೆ. ಸೊ ಈ ತರ ಡೀಸೆಂಟ್ ಆಗಿದೆ. ಸೊ ಮಧ್ಯದಲ್ಲಿ ಹೋಗಿ ನೋಡಿದ್ರೆ ರಫ್ಲಿ ಸಮಥಿಂಗ್, ಐ ವಿಲ್ ಪುಟ್ ಇಟ್ ಹಿಯರ್. ಇಲ್ಲಿ ಒಂದು PETC ಕಲಬುರ್ಗಿ ಅಂತಿದೆ. ಐ ಡೋಂಟ್ ನೋ ವಾಟ್ ಇಸ್ PETC. ಇಲ್ಲಿದು ಲೊಕೇಶನ್ ತೊಗೊಂಡ್ರೆ ನಿಮ್ಗೆ ಆಲ್ರೆಡಿ ಒಂದೆರಡು ಬಿಲ್ಡಿಂಗ್ ಎಲ್ಲ ಇದೆ. ಈ ಬಿಲ್ಡಿಂಗ್ ಎಲ್ಲ ನೀವು ಗಮನ. ಸೊ ರೋಡ್ ಎಲ್ಲ ಡೀಸೆಂಟ್ ಆಗಿದೆ. ಲೇಔಟ್ ಒಳಗಡೆ ಈ ತರ ಕಾಣುತ್ತೆ. ಕೆಲವೊಂದು 22 ಇಮೇಜ್ ಕ್ಯಾಪ್ಚರ್ ಆಗಿದೆ, ಕೆಲವೊಂದು 25 ಇಮೇಜ್ ಕ್ಯಾಪ್ಚರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಮನೆ ಇದೆ, ಮನೆಗಳಿದೆ, ಅಲ್ಲೊಂದು ಮನೆನೂ ಆಗಿದೆ. ತೀರಾ ಪೀಪಲ್ ಆರ್ ಸ್ಟೇಯಿಂಗ್ ದೇರ್. ಆ ಥರ ಏನು ತೀರಾ, ಬಟ್ ಪ್ರೈಸು ಕೂಡ ಡೀಸೆಂಟ್ ಆಗಿದೆ ನನ್ನ ಪ್ರಕಾರ. ಓಕೆ, ಸೊ ಈ ಥರ ಇದೆ. ಸೊ ದಿಸ್ ಇಸ್ ಎಂಟೈರ್ ಲೇಔಟ್ ರೈಟ್ ನಾವು ಯಾವ ತರ ನಮಗೆ ಕಾಣುತ್ತೆ ಅಂತೇಳಿ. ಸೊ ಇದಕ್ಕೆ ಇಲ್ಲೊಂದು ಮೇನ್ ಎಂಟ್ರೆನ್ಸ್ ಆದ್ರೆ ಇಲ್ಲೊಂದು ಬೇರೆ ಎಂಟ್ರೆನ್ಸ್ ಇದೆ ನೋಡಿ. ನಾವು ಇದನ್ನು ಕೂಡ ಗಮನಿಸಲೇಬೇಕಾಗುತ್ತೆ. ಲೆಟ್ ಮೀ ಶೋ ಯು ದಟ್.
ಸಿ ಇದು ಒಂದು ಕೂಡ ಮೇನ್ ಎಂಟ್ರೆನ್ಸ್. ಎಲ್ಲಿಗೆ? ಮೇನ್ ರೋಡಿಂದ ಬರಬೇಕಂದ್ರೆ. ಸೊ ಇಫ್ ಯು ಗೋ ದಿಸ್ ವೇ ವಿಲ್ ಆಲ್ಸೋ ರೀಚ್ ಎಲ್ಲಿ? ಕಲಬುರ್ಗದ ಮೇನ್ ರೋಡ್ ಇದೆಯಲ್ಲ ಅದನ್ನ ರೀಚ್ ಆಗ್ತೀವಿ ನೋಡಿ, ತೋರಿಸ್ತೀನಿ. ಸೊ ಡಿಸೆಂಟ್ ಆಗಿದೆ. ಎರಡು ಕಡೆ ಇದು ಕೂಡ 60 ಅಡಿ ರೋಡು, ಅಲ್ಲೂ ಕೂಡ ಒಂದು 60 ಅಡಿ ರೋಡ್ ಇದೆ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರು ನೀವು ಅಲ್ಲಿ ಹೋದಾಗ ಲೋಕಲ್ ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಕಿ. ಓ, ಕಿರಾಣಿ ಅಂಗಡಿನೂ ಇದೆ, ಏನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೂಪರ್. ಇಲ್ಲಿ ಹೋದ್ರೆ ನಾವು ಈ ಹೈವೇಗೂ ಬರ್ತೀವಿ. ಈ ನೀರಿಂದ ಒಂದು ನಾಲೆ ಇದೆ ಇಲ್ಲಿ. ಓಕೆ, ನದಿ ಪದಿ ಏನಿಲ್ಲ. ಸೊ ಇದಕ್ಕೂ ಕೂಡ ನಾವು ಇಲ್ಲಿ ಟಚ್ ಆಗ್ತೀವಿ. ಸೊ ಲೈವ್ಲಿ ಆಗಿದೆ, ತೀರಾ ಏನು ಇದೇನಿಲ್ಲ ಅಂದ್ರೆ ತೀರಾ ಲೈಕ್ ಏನೋ ಅನ್ಅಟೆಂಡೆಡ್ ರೋಡ್, ಇಲ್ಲಿಂದ ಕೂಡ ಹೋಗ್ಬೋದು. ಸೊ ದೀಸ್ ಆಲ್ ನಮಗೆ ಈಗ ಸಿಗ್ತಾ ಇರೋಂಥ ಲೈವ್ ಇಮೇಜ್ಗಳು. ಯಾರಾದರೂ ಇದ್ರೆ ನಂಗೆ ಫೋನ್ ಮಾಡಿ, ಐ ವಿಲ್ ಟೇಕ್ ಯುವರ್ ಹೆಲ್ಪ್. ಸೊ ನೀವು ಒಂದು ವಿಡಿಯೋ ಕೊಟ್ಟರೆ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗಿಬಿಟ್ರೆ ದಟ್ ವಿಲ್ ಬಿ ಎ ಬೆಸ್ಟ್. ಓಕೆ, ದಿಸ್ ಇಸ್ ಲೇಔಟು. ಈಗ ಹೆಂಗೆ ಸೈಟ್ ಹುಡುಕ್ಬೇಕು ಅಂತಂದರೆ, ಈಗ ನೋಡಿ, ಫಸ್ಟ್ ಲೆಟ್ಸ್ ಗೋ ವಿತ್ ನೋಟಿಫಿಕೇಶನ್ ಪ್ರಕಾರನೇ ಹೋಗೋಣ. ಸೊ ನೋಟಿಫಿಕೇಶನಲ್ಲಿ ಏನಿದೆ, ಸೈಟ್ ನಂಬರ್ ಕಮರ್ಷಿಯಲ್ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೈಟ್ ನಂಬರ್ 229. ಸೊ ಮ್ಯಾಪನ್ನು ಝೂಮ್ ಮಾಡಿದಾಗ 229 ಬಂದ್ಬಿಟ್ಟು ಇಲ್ಲಿ ಬರ್ತದೆ ನೋಡಿ. 229, 30, 31 ಈ ರೆಡ್ ಕಲರು ಈ ಕ್ರಾಸ್ ಹೈವೇಗೇನೆ ಇದೆ. ಅಂದರೆ ನೀವು ಇದನ್ನು ಝೂಮ್ ಮಾಡ್ತಾ ಹೋದರೆ ಈ ರೋಡ್ ನೋಡಿ, 12 ಮೀಟರ್ ರೋಡ್ ಏನಿದೆಯಲ್ಲ ಕರ್ಸರ್, ಅದರ ಆಪೋಸಿಟ್ ಕನೆಕ್ಟಿವಿಟಿ ರೋಡಲ್ಲೇ ಇದೆ. ಅಂದರೆ ನಿಮಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿಕೊಂಡು ಹೋದರೆ, ಸೊ ಇದು ಈ ಕರ್ಸರ್, ಇದು ಒಂದು ರೋಡು. ಐ ಥಿಂಕ್ ಇದು ಈಸ್ಟ್ ಫೇಸಿಂಗ್ ಸೈಟ್ ಇದು. ಓಕೆ, ಸೊ ಈಗ ನೀವು ಕ್ಯಾಪ್ಚರ್ ಆಗಿರೋದು ಮೇನ್ ರೋಡಿಂದ. ಓಕೆ, ಬಟ್ ನಿಮಗೆ ಸೈಟ್ ಈ ಲೈಟಿಂಗ್ ಕಂಬ ಏನು ಕಾಣ್ತಾ ಇದೆಯಲ್ಲ, ಇಲ್ಲೊಂದು ರೋಡ್ ಇದೆ, ಪ್ರಾಬ್ಲಿ 30 ಫೀಟ್ ರೋಡ್ ಇರುತ್ತೆ, ಸರ್ವಿಸ್ ರೋಡ್ ಥರ. ಆ ರೋಡ್ ಆಪೋಸಿಟ್ ಆ ಕಡೆ ಬರುತ್ತೆ ಸೈಟು. ಇಲ್ಲಿ ಈಗಿರೋ ಕಂಡೀಷನ್ ನೋಡ್ರಿ, ಇಲ್ಲಿ ಕಮರ್ಷಿಯಲ್ ಅಂತ ಹೇಳ್ತಾರೆ, 1.5 ಕೋಟಿ ಅಂತ ಹೇಳ್ತಾರೆ. ಬಟ್ ನಮಗೆ ಇಲ್ಲಿ ಕಮರ್ಷಿಯಲ್ ಆಗಬೇಕಂದ್ರೆ ಇದೆಲ್ಲ ಕ್ಲೀನ್ ಆಗಬೇಕು. ಸೊ ಇಲ್ಲಿ ರೋಡ್ ಇದೆ, ರೋಡ್ ಕಾಣುತ್ತೆ ಇಲ್ಲಿ ನೋಡಿ. ಓಕೆ, ಸೊ ಎಕ್ಸಾಕ್ಟ್ಲಿ ನಿಮಗೆ ಇಲ್ಲೇ ಬರುತ್ತೆ ಆಪೋಸಿಟಲ್ಲಿ. ಸೊ ನಮ್ಗೆ ಇದು ಕಮರ್ಷಿಯಲ್ ಆಗಬೇಕು ಅಂತಂದರೆ ಇದೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ. ಓಕೆ, ಸೊ ಅವಾಗ ಈ ಎಲ್ಲ ಸೈಟ್ಗಳು, ಯಾವ ಸೈಟ್ಗಳೆಲ್ಲ, ಈ ಎಲ್ಲ ಸೈಟ್ಗಳು ಏನಿದೆಯಲ್ಲ, ಇದು ಬಫರ್ ಝೋನ್ ಬಿಟ್ಟಿರ್ತಾರೆ. ನಾಳೆ ಏನಾದರೂ ಹೈವೇ ಈಗ ಸಿಂಗಲ್ ರೋಡ್ ಇದೆ ಅಲ್ವಾ, ಇದು ಸಿಂಗಲ್ ರೋಡ್ ಇದೆ. ನಾಳೆ ಇದೇನಾದರೂ ಡಬಲ್ ರೋಡ್ ಆಯಿತು ಅಂತಂದರೆ, ಸೊ ಅದಕ್ಕೆ ತಕ್ಕಪಟ್ಟಕ್ಕೆ ಎಷ್ಟು ಜಾಗ ಬೇಕಲ್ಲ ಅದನ್ನೆಲ್ಲ ಬಿಟ್ಬಿಟ್ಟೇ ಲೇಔಟ್ ಮಾಡಿರೋದು. ಅವಾಗ ಏನಾದರೂ ಇದು ಈ ಕಡೆ ಒಂದು 30 ಅಡಿ, ಆ ಕಡೆ ಒಂದು 30 ಅಡಿ ತೊಗೊಂಡ್ರು ಅಂತ ಅನ್ಕೊಳ್ಳಿ, ರಫ್ಲಿ ಅರೌಂಡ್. ಓಕೆ, ಅವಾಗ ಈ ಸರ್ವಿಸ್ ರೋಡು ಆಲ್ಮೋಸ್ಟ್ ನಮಗೆ ಟಚ್ ಆಗಿಬಿಡುತ್ತೆ. ಅವಾಗ ಇದು ಒಳ್ಳೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಆಗುತ್ತೆ. ಮೇನ್ ರೋಡಲ್ಲೇ ನಿಮಗೆ 40-60 ಸೈಟ್ಗಳು. ಒಂದೇ ಒಂದು ಆಪ್ಷನ್ ಬಂದಿದೆ, ಇಲ್ಲಿರೋದೆಲ್ಲ 40-60ನೇ. ಸೊ ಅಲ್ಲಿ ಮೀಟ್ರ್ ಓದಬೇಕಾದ್ರೂ ನಾನೊಂದು ಸ್ವಲ್ಪ ಹೇಳಿದ್ದೆ ನಂಬರ್ಸು, 24, 23, 20. ಯಾಕೆಂದರೆ ಇದೊಂದು ಸ್ವಲ್ಪ ನೋಡಿ, ಕ್ರಾಸ್ ಲೈಕ್ ಕರ್ವ್ ಆಗಿರೋದ್ರಿಂದ ಆ ಥರ ಡೈಮೆನ್ಷನ್ಗಳು ಉಲ್ಟಾ ಪಲ್ಟಾ ಆಗುತ್ತೆ. 1 ಅಡಿ 2 ಅಡಿ ಸೂಪರ್ವಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು 32 ನೋಡೋಣ. 32 ಎಲ್ಲಿದೆ ಅಂತ ನೋಡೋಣ. 32 ಇಲ್ಲಿದೆ ನೋಡಿ. 32 ಈ ಕಡೆ ಲೆಫ್ಟಲ್ಲಿ ಬರುತ್ತೆ. ಓಕೆ, ಇದು ಆಕಾಶವಾಣಿ ಎದುರುಗಡೆ ಬರುವಂತಹ ಸೈಟು. 32 ಬಂದ್ಬಿಟ್ಟು ನಮ್ಮ ಪ್ರಕಾರ ಕಾರ್ನರ್ ಸೈಟು, ನಾರ್ತ್ ಈಸ್ಟು. ಓಕೆ, ಇದು 40-60 ಅಂತ ಹೇಳಿದರೆ, ಇಲ್ಲೊಂದು ಪಾರ್ಕ್ ಎದುರುಗಡೆ ಇದೆ, 9 ಮೀಟರ್ ರೋಡ್ ಇದೆ. ಸೊ ಈಗ ನಾವು ಪಾರ್ಕನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದೇ ದೊಡ್ಡ ಸಾಹಸ. ಬಟ್ ಏನು ತೊಂದರೆ ಇಲ್ಲ, ಮಾಡಿಕೊಡ್ತೀನಿ. ಇದು ಈ ಲೈನು, ಇದು ಈ ಲೈನು, ಇದು ಇಲ್ಲಿ ಬರುತ್ತೆ. ಯಾ, ಐ ಥಿಂಕ್ ದಿಸ್ ಇಸ್ ಅ ಪಾರ್ಕ್. ಐ ಥಿಂಕ್ ಇಲ್ಲಿ ಗೂಗಲ್ ಕ್ಯಾಪ್ಚರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ಬಟ್ ಸ್ಟಿಲ್ ವಿಲ್ ಸಿ. ಯಾ, ಐ ಥಿಂಕ್ ಇದೆ ಅನ್ಕೊಂಡ್ರೆ. ಐ ಥಿಂಕ್ ಇದು ಪಾರ್ಕು. ಯಾ, ದಿಸ್ ಅ ಪಾರ್ಕ್. ಸೊ ಈ ಜಾಗದಲ್ಲೇ ಬರುತ್ತೆ. ಓಕೆ, ಸೊ ಹೈವೇಗೂ ಕೂಡ ಹತ್ತಿರದಲ್ಲೇ ಇದೆ. ಸೊ ಇಲ್ಲಿಂದ ಹೈವೇಗೆ ಟಚ್ ಆಗಬೇಕಂದ್ರೆ ಕೇವಲ 100 ಮೀಟರ್ ದೂರದಲ್ಲಿದೆ, ತುಂಬ ಹತ್ತಿರದಲ್ಲಿದೆ. ಸಿ ಒಂದು 4-5 ಟಚ್ಚಲ್ಲೇ ನಾವು ಬಂದು ಈ ರೋಡನ್ನು ಟಚ್ ಆದ್ವಿ.
ಸಿ ದಿಸ್ ವಿ ಟಚ್ ದ ರೋಡ್. ಸೊ ಅಂದರೆ ಈ ಪೆಟ್ಟಿಗೆ ಅಂಗಡಿ ಏನಿದೆಯಲ್ಲ ಇಲ್ಲಿಂದ ಇಲ್ಲಿ ಒಳಗಡೆ ಹೋಗಿ ನೋಡಿ. ಓಕೆ, ಸೊ ಹಿಂಗೇನಾದ್ರೂ ಇದ್ರೆ. ಸೊ ನೆಕ್ಸ್ಟ್ ಇನ್ನೊಂದು ರೆಫರೆನ್ಸ್ಗೆ ಯಾವ್ದು ತೊಗೊಳೋಣ ಅಂತಂದರೆ ಈ ಕಡೆ ಟೆಂಪಲ್ ಹತ್ರ ತೊಗೊಳೋಣ. 784 ನೋಡೋಣ. ಓಕೆ, 784 ಎಲ್ಲಿ ಬರುತ್ತೆ ಅಂತಂದರೆ 784 ನಾವು ಈ ರೋಡಿಂದ ಹೋಗಬೇಕು. ಮೇನ್ ಎಂಟ್ರಿ ಇದು 784. 784 ಬಂದ್ಬಿಟ್ಟು ಫಸ್ಟ್ ಕಾಂಪೌಂಡ್ ಫಸ್ಟ್ ಲೆಫ್ಟ್ ಮೇಲ್ಗಡೆ ಬರುತ್ತೆ. ಅಂದರೆ ಇದೇ ಸೈಟ್. ನಾನು ಏನು ಕರ್ಸರ್ ಮಾಡ್ತೇನೆ ಇಲ್ಲಿ ನೋಡಿ ಲೈವ್ ಇಮೇಜ್ ತೊಗೊಳೋಣ. ಥಿಂಕ್ ಕ್ಯಾಪ್ಚರ್ ಆಗಿಲ್ಲ ಸ್ಟ್ರೈಟ್ ವ್ಯೂ. ಐ ಥಿಂಕ್ ಇದೆ, ನಾನು ಹೇಳಿದ ಪ್ರಕಾರ ದಿಸ್ ಇಸ್ 784. ಸೊ ಅದು ಬಂದ್ಬಿಟ್ಟು ನಿಮಗೆ 1471 ಎಲ್ಲ ಪಾರ್ಕ್ ಎದುರುಗಡೆ ಬರುತ್ತೆ. ಇಲ್ಲಿ ಪಾರ್ಕ್ ಇದೆ ನೋಡಿ. ಸೊ ನಿಮಗೆ ಇಲ್ಲಿ ಬರೋದೆಲ್ಲ ನಿಮಗೆ ಈ ಸೈಡ್, ಇದು ಕೂಡ ಕಾರ್ನರ್ ಸೈಟ್ ಇದೆ. ಇನ್ನೊಂದೆರಡು ಸೈಟು ನಿಮಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ದಾರೆ ಒಳಗಡೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅಂತ ಬಿಟ್ಟಿದ್ದಾರೆ, ಇಲ್ಲಿ ಪಾರ್ಕ್ ಬಿಟ್ಟಿದ್ದಾರೆ, ಇಲ್ಲಿ CA ಬಿಟ್ಟಿದ್ದಾರೆ. ಈ CA ಐತನ ಅದೇನೋ ಸ್ಕೂಲ್ ಆಗಿದೆ ನೋಡಿ. ಇದು ಆಲ್ರೆಡಿ CA PETC ಕಲಬುರ್ಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ದಾರೆ. ಓಕೆ, ಸೊ ಇದು ಪಾರ್ಕ್ ಅಂತ ಬಿಟ್ಟಿದ್ದಾರೆ. ಈಗ ಪಾರ್ಕ್ ಎದುರುಗಡೆನೂ ಒಂದು 2-3 ಸೈಟ್ ಇದೆ ನೋಡಿ. ಇಲ್ಲಿ ರೆಡ್ ಕಲರ್ ರೈಟ್ ಸೈಡ್ ಬಾಟಮಲ್ಲಿ ಚೆಕ್ ಮಾಡಿ, ಅದು ನಿಮ್ಗೆ ಇಲ್ಲೇ ಬರುತ್ತೆ. ಕ್ಯಾಪ್ಚರ್ ಆಗ್ತಾ ಇಲ್ಲ, ಬಟ್ ದಿಸ್ ಇಸ್ ಈ ತರ ನೀವು ಪ್ರತಿಯೊಂದು ನೋಡ್ಬಿಟ್ಟು ಸೈಟ್ ವಿಸಿಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರು ನನ್ನ ವಿಡಿಯೋದಲ್ಲಿ ಕವರ್ ಆಗದಿರೋ ಕ್ವಶನ್ಸ್ ಕೇಳಲಿಕ್ಕೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ಕೂಡ ನಾನು ಮಾಡಕ್ಕೆ ರೆಡಿ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಕಲಬುರ್ಗಿ.